ಎಲ್ಲರಿಗೂ ನಮಸ್ಕಾರಗಳು. ಪಕ್ಕದ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ನಮ್ಮ ಮನೆಯ ಕಾರ್ಯಕ್ರಮಗಳನ್ನು ಕೂಡ ಮೊಟಕುಗೊಳಿಸಿ ನಾವು ಶೋಕಾಚರಣೆಯನ್ನು ಮಾಡುತ್ತೇವೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬರ ಮರಣದಲ್ಲಿ ಒಬ್ಬರ ದುಃಖವನ್ನು ಸಂಭ್ರಮಿಸುವಂತಹ ಒಂದು ಪದ್ಧತಿ ನಮ್ಮ ಭಾರತೀಯರಲ್ಲಿ ಇಲ್ಲ. ಆದರೆ ಮೇ 2ನೇ ಭಾನುವಾರ ನಾವು ಮದರ್ಸ್ ಡೇ ಆಚರಣೆ ಮಾಡುವ ಮೂಲಕ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ತಪ್ಪನ್ನು ಮಾಡ್ತಿದ್ದೇವೆ. US ಅಲ್ಲಿರುವಂತಹ ವೆಸ್ಟ್ ವರ್ಜಿನಿಯಾದಲ್ಲಿ ಅನ್ನಾ ರಿವೀಸ್ ಜರ್ವಿಸ್ ಎನ್ನುವಂತಹ ಒಂದು ಮಹಿಳಾ ಹೋರಾಟಗಾರ್ತಿ ಇದ್ದು, ಅವರ ಜೀವಿತಾವಧಿಯಲ್ಲಿ ಮದರ್ಸ್ ಡೇ ಕ್ಲಬ್ ಸಂಡೇಯನ್ನು ಅವರು ಸ್ಥಾಪಿಸಿದ್ರು. ಕಾಲಾಂತರದಲ್ಲಿ ಅವರು ಮೇ 9, 1905ರಲ್ಲಿ ನಿಧನ ಹೊಂದುತ್ತಾರೆ. ಅವರ ಮಗಳು ಅನ್ನಾ ಮರಿಯಾ ಜರ್ವಿಸ್ 1 ವರ್ಷದ ನಂತರ ಚರ್ಚ್ಗಳಲ್ಲಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಇದೇ ನಂತರ ಹಾಗೆ 2 ವರ್ಷ ನಡೆದು ತದನಂತರದಲ್ಲಿ ಅಲ್ಲಿಯ ಪ್ರೆಸಿಡೆಂಟ್ ಆದ ವುಡ್ರೋ ವಿಲ್ಸನ್ ಅವರು 1914 ಮೇ 9ಕ್ಕೆ ಮದರ್ಸ್ ಡೇ ಅಂತ ಹೇಳಿ ಅಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಮದರ್ಸ್ ಡೇ ಅಂತ ಆಚರಣೆ ಮಾಡಿದ್ರು. ಈಗ ನಾವು ಕೂಡ ಮೌಢ್ಯಋತರಾಗಿ ಈ ಮದರ್ಸ್ ಡೇ ಅಂತ ನಾವು ಆಚರಣೆ ಮಾಡ್ತಿದ್ದೇವೆ. ಯಾರದ್ದೇ ಒಂದು ಮಹಿಳೆ ತೀರಿ ಹೋದಂತಹ ಶ್ರಾದ್ದ ದಿವಸವನ್ನು ನಾವೆಲ್ಲರೂ ಕೂಡ ನಮ್ಮ ತಾಯಿಯ ದಿನ ಎಂದು ಆಚರಣೆ ಮಾಡಲು ಸಾಧ್ಯ ಇಲ್ಲ. ಬದಲಾಗಿ ನಮ್ಮ ಶಾಸ್ತ್ರ ಮಾತ್ರ ದೇವೋಭವ ಅಂತ ಹೇಳಿದೆ. ಆದ್ದರಿಂದ ನವರಾತ್ರಿಯೋ, ದುರ್ಗಾ ನಮಸ್ಕಾರದಂತಹ ಪೂಜೆಯಲ್ಲಿಯೋ, ಮಹಾಲಕ್ಷ್ಮಿ ಪೂಜೆಯಲ್ಲಿಯೋ, ಇಲ್ಲವೇ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ನೀಡಿದಾಗ ಅವಳ ತಾಯಿಯಾಗಿ ಹುಟ್ಟುತ್ತಾಳೆ. ಆದ್ದರಿಂದ ನಿಮ್ಮ ಜನ್ಮ ದಿವಸವೂ ಕೂಡ ನೀವು ತಾಯಿಗೆ ಏನಾದರೂ ಉಡುಗೊರೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಿರಿ. 365 ದಿವಸ ತಾಯಿಗೆ ಬೇಸರವನ್ನು ಮಾಡಿಯೋ, ತಾಯಿಗೆ ದುಃಖವನ್ನು ಕೊಟ್ಟು, ತಾಯಿಯ ಮಾತನ್ನು ಕೇಳದೆ ಒಂದು ದಿವಸ ವಾಟ್ಸ್ಆಪ್ ಅಲ್ಲಿ ಆಗ್ಲಿ, ಫೇಸ್ಬುಕ್ ಅಲ್ಲಿ ನೀವು ಮದರ್ಸ್ ಡೇ ಅಂತ ಪೋಸ್ಟ್ ಹಾಕಿ ಏನು ಪ್ರಯೋಜನ ಇಲ್ಲ. ನಮಗೆ 365 ದಿವಸವೂ ಕೂಡ ಮದರ್ಸ್ ಡೇನೆ, 365 ದಿವಸ ಕೂಡ ಫಾದರ್ಸ್ ಡೇನೆ. ಆದ್ರಿಂದ ನಮಗೆಲ್ಲರೂ ಕೂಡ ಮಾತೃ ದೇವೋಭವ ಎನ್ನುವಂತಹ ಒಂದು ಶ್ಲೋಕ ಆಧಾರ ಪ್ರಕಾರ ಆ ತಾಯಿಯನ್ನು ದೇವರ ಸ್ವರೂಪದಲ್ಲಿ ನೋಡುವ. ಧನ್ಯವಾದಗಳು.